ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 28 ಜನವರಿ 2025. ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ. ನಮ್ಮ ಬೇಹದ್ನ ಪರಂ ಶಾಂತಿಯ ಸಂಕಲ್ಪಗಳು ಬೇಹದ್ನ ದಾದಾಜಿಯ ಶಕ್ತಿಯಿಂದ, ಪವರಿಂದ, ಎನರ್ಜಿಯಿಂದ ತುಂಬಿರಬೇಕು. ಅದು ಪರಂ ಪ್ರಕಾಶದಂತಿರಬೇಕು. ಇಂತಹ ಪವರ್ಫುಲ್ ಪರಂ ಶಾಂತಿಯ ಸಂಕಲ್ಪಗಳು ಬೇಹದ್ನ ಕಲಾದಲ್ಲಿ ಇವು ಮಲ್ಟಿಪಲ್ ಆಗಿ ಹರಡುತ್ತವೆ. ಯಾವಾಗ ನಾವು ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಪರಂ ಶಾಂತಿಯ ಸಂಕಲ್ಪವನ್ನು ಹರಡುತ್ತೇವೋ ಅವು ಒಂದರಿಂದ ಒಂದು ಹೀಗೆ ಮಲ್ಟಿಪಲ್ ಆಗಿ ಹರಡತೊಡಗುತ್ತವೆ. ನಾವು ಅದನ್ನು ಊಹಿಸಲು ಸಾಧ್ಯವಿಲ್ಲ. ಅಷ್ಟು ಹೆಚ್ಚಾಗಿ, ಅಂದರೆ ಅಷ್ಟು 1000 ಪಟ್ಟು ಹೆಚ್ಚಾಗಿ ಸಂಕಲ್ಪಗಳು ಹರಡುತ್ತವೆ. ಈಗ ಬ್ರಹ್ಮಮಾಜಿಯವರು ಹೀಗೆ ಹೇಳುತ್ತಿದ್ದಾರೆ. ನಾನು ಬ್ರಹ್ಮಕುಮಾರಿಯವರ ಒಂದು ಆಡಿಯೋವನ್ನು ಕೇಳಿಸಿಕೊಂಡೆ. ಆ ಆಡಿಯೋನಲ್ಲಿ ಹೀಗೆ ಹೇಳುತ್ತಿದ್ದರು. ಯಾವಾಗ ಎಲ್ಲ ಆಧಾರಗಳು, ಆಶ್ರಯಗಳು ನಿಮ್ಮನ್ನು ಬಿಟ್ಟು ಹೋಗುತ್ತಾವೋ ಆಗ ನಿಮಗಿರುವುದು ಒಂದೇ ಒಂದು ಆಧಾರ, ಅದು ಬಾಬಾನ ಆಶ್ರಯ ಮಾತ್ರ. ಯಾವ ದಾದಾ, ದಾದಿ, ದೀದಿ ಇವರ ಯಾರ ಆಶ್ರಯವೂ ಇರುವುದಿಲ್ಲ. ಬ್ರಹ್ಮಕುಮಾರಿಯಲ್ಲಿ ತೋರಿಸುವಂತಹ ಆ ಕೆಂಪು ಲೈಟ್ ಕೂಡ ಇರುವುದಿಲ್ಲ. ಮತ್ತು ಬಾಬಾನ ಕೋಣೆಯೂ ಇರುವುದಿಲ್ಲ, ಅಂದರೆ ಅವರಿರುವ ಆ ರೂಮು ಇರುವುದಿಲ್ಲ. ಇದು ಎಂತಹ ಆಶ್ಚರ್ಯಕರ ಮಾತಾಗಿದೆ. ಬಾಬಾನ ರೂಮೂ ಇರುವುದಿಲ್ಲ, ಅವರಿರೋ ಒಂದು ಕೋಣೆನೂ ಇರುವುದಿಲ್ಲ ಅಂದರೆ ಇದು ಎಂತಹ ಮಾತು? ಹಾಗಾದರೆ ಇನ್ನೇನಿರುತ್ತೆ? ಅಲ್ಲಿರುವ ಕೆಲವು ಆತ್ಮರ ಬುದ್ಧಿಯಲ್ಲಿ ಈ ಸಂಕಲ್ಪಗಳು ಹೊರಡುತ್ತಿವೆ. ಅಲ್ಲಿ ನಡೆಯುತ್ತಿರುವಂತಹ ಜಾತ್ರೆ ಅದು ಒಂದು ರೀತಿಯ ಜಾತ್ರೆಯೇ. ನಮ್ಮ ಅಧಿಕಾರ, ನಮ್ಮ ಸೆಂಟರ್, ಇದು ನನ್ನ ಕುರ್ಚಿ, ಈ ಅಧಿಕಾರದಲ್ಲೇ ಅವರು ಮುಳುಗಿದ್ದಾರೆ. 5000 ವರ್ಷದ ವರ್ಲ್ಡ್ ಡ್ರಾಮಾ ಎಂದು ಹೇಳುವ BK ಅವರು ಬೇಹದ್ನ ತಂದೆಯ ಪರಿಚಯವನ್ನು ಈವರೆಗೂ ಮಾಡಿಕೊಂಡಿಲ್ಲ. ಈಗ ಯಾವ ಆಧಾರವೂ ಇರೋದಿಲ್ಲ, ಆಶ್ರಯವೂ ಇರೋದಿಲ್ಲ ಅಂದಾಗ ಸಾಕಾರದಲ್ಲಿರುವ ತಂದೆಯ ಆಶ್ರಯವನ್ನು ಹುಡುಕುತ್ತಾರೆ. ಈಗ ಬಾಪೂಜಿಯ ಹೊಸ ಜ್ಞಾನದ ಬಗ್ಗೆ ಹುಡುಕುತ್ತಾರೆ. ಅವರು ನೀಡಿರುವಂತಹ ಜ್ಞಾನ ಯಾರೂ ಈವರೆಗೂ ನೀಡಿಲ್ಲ, ನೀಡಲು ಸಾಧ್ಯವೂ ಇಲ್ಲ. ಈಗ ಇಂತಹ ಒಂದು ಜ್ಞಾನವನ್ನು ಹುಡುಕುತ್ತಾ ಬರುತ್ತಾರೆ. ಎಲ್ಲೆಡೆ ಹುಡುಕಿ ಏನೂ ಸಿಗದೇ ಇರುವಾಗ ಆಗ ಬೇಹದ್ನ ತಂದೆ ಇರುವಲ್ಲಿ ಬರುತ್ತಾರೆ. ಅವರೇ ಹೇಳಿದ ಹಾಗೆ ಯಾರ ಆಶ್ರಯವೂ ಇರೋದಿಲ್ಲ, ಆಸರೆ ಇರೋದಿಲ್ಲ, ಕೆಂಪು ಲೈಟ್ ಇರೋದಿಲ್ಲ. ಕೆಂಪು ಲೈಟ್ ಅಂದರೆ ಅವರು ಶಿವಬಾಬಾವನ್ನು ತೋರಿಸಲು ಕೆಂಪು ಲೈಟನ್ನು ತೋರಿಸ್ತಾರೆ, ಅದೂ ಕೂಡ ಇರೋದಿಲ್ಲ ಅಂದಾಗ ಈ ಮಾತಿನ ಅರ್ಥ ಏನೆಂಬುದು ಅವರಿಗೆ ತಿಳಿಯುತ್ತಿಲ್ಲ. ಈಗಲಾದರೂ ಬೇಹದ್ನ ತಂದೆಯನ್ನು ಹುಡುಕಲೇಬೇಕು ಎಂಬುದು ಅವರಿಗೆ ಅರ್ಥವಾಗಬೇಕು. ವ್ಯಕ್ತದಿಂದ ಅವ್ಯಕ್ತವಾದಾಗ ಯಾವುದೂ ಇರುವುದಿಲ್ಲ. ಇವರ ಎಲ್ಲ ಆಸರೆಗಳು ಮುರಿದು ಹೋದಾಗ ಇವರು ದಿಲ್ಲಿಗೆ ಬೇಹದ್ನ ತಂದೆಯನ್ನು ಹುಡುಕಲು ಹೋಗುತ್ತಾರೆ. ಬೇಹದ್ನ ತಂದೆ ಮೊದಲು ಜ್ಞಾನವನ್ನು ಇಳಿಸಿದ್ದು ದಿಲ್ಲಿಯಲ್ಲಿಯೇ, ಆದರೆ ಅಲ್ಲಿಯೂ ಅವರಿಗೆ ತಂದೆ ಸಿಗುವುದಿಲ್ಲ. ತಂದೆ ಇದ್ದ ಆ ಸ್ಥಾನವನ್ನು ಅವರು ನೋಡಬಹುದು ಅಷ್ಟೆ. ಮುಂದೆ ರಕ್ತದ ಕಣ್ಣೀರನ್ನು ಸುರಿಸಬೇಕಾಗುತ್ತದೆ. ತಂದೆ ಸಿಗದೇ ಇದ್ದಾಗ ಎಷ್ಟು ದುಃಖವಾಗಬಹುದು. ಅವರನ್ನು ನೋಡಿ ನನಗೂ ದುಃಖವಾಗುತ್ತದೆ. ಜೀವನವೆಲ್ಲ ಎಷ್ಟೆಲ್ಲ ಪುರುಷಾರ್ಥ ಮಾಡಿದ್ದಾರೆ, ಎಷ್ಟು ತಪಸ್ಸೆ ಮಾಡಿದ್ದಾರೆ. ತಂದೆ ಅವರನ್ನು
ಯಾವಾಗಲೂ ಕರೆಯುತ್ತಲೇ ಇರುತ್ತಾರೆ. ಆದರೆ ಅವರು ತಮ್ಮ ಮೂರನೆಯ ಕಣ್ಣು ಅಂದರೆ ದಿವ್ಯ ದೃಷ್ಟಿಯ ಮೇಲೆ ಬಟ್ಟೆಯನ್ನೇ ಕಟ್ಟಿಕೊಂಡಿದ್ದಾರೆ. ಇಂಥವರಿಗೆ ಇನ್ನೇನು ಹೇಳಲು ಸಾಧ್ಯ? ಮುಂದೆ ಬಾಪೂಜಿಯೇ ಹೇಳಬೇಕು ಮುಂದೆ ಎಂತಹ ಸಮಯ ಬರಲಿದೆ ಎಂದು. ಬೇಹದ್ ಕೆ ಬೇಹದ್ ಕಿ ಪರಂ 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 ಮಹಾಶಾಂತಿ ಹೇ ಮಹಾಶಾಂತಿ ಹೇ ಮಹಾಶಾಂತಿ ಹೇ. ನಾವೆಲ್ಲರೂ ಇವರ ಕಲ್ಯಾಣವನ್ನೇ ಯೋಚಿಸೋಣ. ಇವರಿಗೆ ಬೇಗ ಸದ್ಬುದ್ಧಿ ಬರಲೆಂದೇ ಬಾಪೂಜಿಯವರನ್ನು ಕೇಳಿಕೊಳ್ಳೋಣ. ಕೊನೆಗೆ ತಮ್ಮ ಆತ್ಮದ ಕಲ್ಯಾಣವಾದರೂ ಮಾಡಿಕೊಳ್ಳಲಿ. ಬೇಹದ್ ಕಿ ಪರಂ ಶಾಂತಿ.